ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಡಿಯೋ ಅಂತ ನೀವು ತಮ್ಮನೇಲಿ ನೋಡಿರ್ತೀರಾ. ಸೊ ಯಾವ ಟೆಂಪಲ್ಗೆ ಹೋಗ್ತಿದ್ದೀವಿ, ಏನೇನಾಗುತ್ತೆ ಎಲ್ಲನೂ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿ ಎದ್ದಿದ್ದಾಯಿತು. ನಾನು ಎದ್ದೇಳೋ ಅಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ರು ನೋಡಿ ಗಾಯ್ಸ್. ಆದರೆ ರಂಗೋಲಿ ಮಾತ್ರ ನಾನೇ ಬಿಟ್ಟಿದ್ದು. ಬನ್ನಿ ತೋರಿಸ್ತೀನಿ. ನನಗೆ ಬರೋದೇ 2-3 ರಂಗೋಲಿ ಗಾಯ್ಸ್. ಅದ್ರಲ್ಲಿ ಬಿಟ್ಟಿದ್ದು ಇದು. ಲಿಟ್ರಲಿ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿತ್ತು ಅಂದರೆ, ಅಂದ್ಕೊಂಡೆ ಇದೇ ಬಿಡ್ತೀಯಾ ಅಂತ ಅಂದರು. ನನ್ನ ತಂಗಿ 1 ಅವರಿಂದ ಮೇಲೆ ನಿಂತ್ಕೊಂಡು ಬಟ್ಟೆ ಒಣಗಾಕ್ತಾನೇ ಇದ್ಲು. ನೋಡೋಣ ಅದೇನು ದಬಾಕ್ತಾವಳೆ ಅಂತ ಹೋದರೆ ಬಟ್ಟೆ ಒಣಗಾಕ್ತಾನೇ ಅವಳೆ. ಹಂಗೆ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ಹಾಗೆ ಪಾಟ್ಗೆ ನೀರು ಹಾಕೋಣ ಅಂತ ಬಂದೆ. ಕೆಲವೊಂದು ಗಿಡಗಳ ನೇಮೇ ಗೊತ್ತಿರಲ್ಲ. ಸೊ ಈ ಗಿಡ ಏನು ಅಂತಲೇ ಗೊತ್ತಿಲ್ಲ, ಆದರೆ ಸುಮ್ಮನೆ ಬೆಳೀತೈತೆ. ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ನೀರು ಪಾಟ್ ಒಳಗಡೆ ಹಾಕೋದಕ್ಕಿಂತ ಆಚೆನೇ ಹಾಕಿದ್ದು ಜಾಸ್ತಿ. ಸೊ ನಮ್ಮಮ್ಮ ಕರಿತಾಯಿದ್ರು, ಪ್ರಸಾದ ಮಾಡಬೇಕು ಬಾ ಬೇಗ ಅಂತ. ಸೊ ಕೆಳಗಡೆ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬಂದು, ಸೊ ಪ್ರಸಾದ ಏನಕ್ಕೆ ಅಂದರೆ ನಮ್ಮಮ್ಮ ಮನೇಲೇ ಸ್ವಲ್ಪ ಪ್ರಸಾದ ಮಾಡ್ಕೊಂಡು ಹೋಗಿ ದೇವಸ್ಥಾನದ ಹತ್ರ ಕೊಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ವೈ ನಾಟ್ ಅಂತ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಸೊ ಮನೇಲಿ ಪೂಜೆ ಮಾಡಿ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ, ಸೊ ನಾನು ಹಿಂಗೆ ರೆಡಿಯಾಗಿದ್ದೀನಿ ಗಾಯ್ಸ್. ಸೊ ಪೂಜೆಗೆ ಏನೇನು ಬೇಕೋ ಎಲ್ಲ ಐಟಮ್ಸು ನೆಲಮಂಗ್ಲದಲ್ಲಿ ತಗೊಂಡು ನಾವು ಹೊರಟ್ವಿ. ಸೊ ನಾವು ದೇವಸ್ಥಾನಕ್ಕೆ ಬಂದ್ವಿ. ಇದು ಗೂಬೆ ಕಲ್ಲಮ್ಮ ದೇವಸ್ಥಾನ ಅಂತ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಅಫ್ಕೋರ್ಸ್ ಈ ದೇವಸ್ಥಾನಕ್ಕೆ ಅಂತಲ್ಲ, ಯಾವ ದೇವಸ್ಥಾನಕ್ಕೆ ಹೋದ್ರೂ ನಮ್ಮ ಮನಸ್ಸು ಒಂಥರ ಪ್ರಶಾಂತವಾಗಿರುತ್ತೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ಈ ದೇವಸ್ಥಾನದ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ದೇವಸ್ಥಾನದ ಬ್ಯಾಕ್ ಸೈಡ್ ಏನಿದೆ, ದೇವ್ರ ಬ್ಯಾಕ್ ಸೈಡು ಅಲ್ಲಿ ಒಂದು ಕಾಯಿನ್ನ ಅಂಟಿಸ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನೇ ಆಗಬೇಕು ಅಂತಿದ್ರು, ನಮ್ಮ ಇಚ್ಛೆಗಳೇನಿದೆ ಅದನ್ನೆಲ್ಲ ಬೇಡ್ಕೊಂಡು ಆ ಕಾಯಿನ್ ಅಂಟಿಸಿದ್ರೆ, ಅದು ಅಂಟ್ಕೊಂಡ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಒಂದು ನಂಬಿಕೆ. ತುಂಬ ವರ್ಷಗಳಿಂದ ಕೇಳಿದ್ದೀನಿ. ನಾನು ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ಅದನ್ನು ಮಾಡೇ ಮಾಡ್ತೀನಿ. ಆ್ಯಂಡ್ ತುಂಬ ಅಂದ್ಕೊಂಡಿರೋದು ಆಗಿದ್ದು ಇದೆ. ಸೊ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ನಾವು ಮಾಡ್ಕೊಂಬಂದಿದ್ದು ಪ್ರಸಾದ ಕೊಡೋಣ ಅಂತ ಕೊಡ್ತಿದ್ವಿ. ದೇವಸ್ಥಾನಕ್ಕೆ ಬಂದಿರೋದಕ್ಕೆ ನನ್ನ ತಂಗಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾನೆ ದೇವರು. ಹಾಗೆ ನಾವು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ಹೊಟ್ಟೆ ಹಸಿತಿತ್ತು ಅಂತ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದ್ವಿ. ಇಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ದೋಸೆನ ಒಲೆಯಲ್ಲಿ ಮಾಡ್ತಿದ್ದಿದ್ದು. ನೋಡಿ ಗಾಯ್ಸ್, ಮೆನು ನೋಡ್ಕೊಂಬಿಡಿ. ಯಾರಾದರೂ ಬಂದು ತಗೊಳ್ಳೋರಿದ್ರೆ ತಗೊಳ್ಳಿ. ಗಾಯ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ತುಂಬ ಹೊಟ್ಟೆ ಹಸಿತಿದೆ, ತಿಂದ್ಬಿಟ್ಟು ಬರ್ತೀನಿ. ಸೊ ಚಿಕನ್ನು ಮತ್ತು ಬಿರಿಯಾನಿ ಮಾಡಿದ್ವಿ. ಇವತ್ತು ನಾನೇ ಗಾಯ್ಸ್ ಎಲ್ಲ ಮಾಡಿದ್ದು, ಆದರೂ ನಮ್ಮಮ್ಮ ಹೆಲ್ಪ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ.
ನೋಡಿ ನಾನು ಓವರ್ ಆ್ಯಕ್ಟಿಂಗ್ ನೋಡಿ ಕಣ್ ತುಂಬ್ಕೊಳ್ಳಿ. ಸೊ ಹಾಯ್ ಗಾಯ್ಸ್, ಇವತ್ತು ನಮ್ಮ ಅಮ್ಮವರ ಫ್ರೆಂಡ್ ಮಗಂದು ಬರ್ತ್ಡೇ ಪಾರ್ಟಿ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ವಿ. ನನ್ನ ಔಟ್ಫಿಟ್ ಇವನೇ ಬರ್ತ್ಡೇ ಬಾಯ್. ಇವನ ಹೆಸರು ಅಮುನ್ ಅಂತ. ಎಷ್ಟು ಕ್ಲೆವರ್ ಆ್ಯಂಡ್ ಇಂಟೆಲಿಜೆನ್ಸ್ ಅಂದರೆ ಈ ಏಜ್ಗೆ ಅವನು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ. ಆ್ಯಂಡ್ ಇವನು ಸೇಟು ಅವರು ಅನಿಸುತ್ತೆ, ಮೇ ಬಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದರೆ ಇವ್ರ ಪೇರೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ದ ವೇ ಹಿ ಟ್ರೀಟಿಂಗ್ ಇದೆಯಲ್ಲ, ಬಂದಿದ್ದ ತಕ್ಷಣ ಅವ್ನು ಹೇಳೋದೇ ಒಂದು ನಮಸ್ಕಾರ ಬನ್ನಿ ಅಂತ. ಎಷ್ಟು ಕ್ಯೂಟಾಗಿ ಹೇಳ್ತಾನೆ ಅಂದರೆ, ಸೊ ಅವನು ಎಲ್ರಿಗೂ ಬೇಗ ಅಡ್ಜಸ್ಟ್ ಆಗಿಬಿಡ್ತಾನೆ ಅಂತ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಇಷ್ಟು ಗ್ರ್ಯಾಂಡಾಗಿ, ಇದು ಬೇರೆ ಥರನೇ ವೈಬಿತ್ತು. ಆ ಥರ ಬರ್ತ್ಡೇ ಮಾಡಿದ್ರು. ಈ ಡೆಕೋರೇಷನ್ಗೆ ಮೇ ಬಿ 1 hour ತೊಗೊಂಡ್ರು.